ಹಲೋ ಎಸ್ ಎಸ್ ಎಲ್ ಸಿ ಚಾಂಪಿಯನ್ಸ್, ಎಲ್ಲರೂ ಸಖತ್ತಾಗಿದ್ದೀರಾ, ಮಸ್ತ್ ಪ್ರಿಪೇರ್ ಆಗ್ತಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಟಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ನು ಒನ್ ಶಾರ್ಟು, MCQ 1 ಮಾರ್ಕ್ಸು ಆಯಿತು, 3 ಮಾರ್ಕ್ಸು ಹೇಳಿದೆ, 2 ಮಾರ್ಕ್ಸು ಹೇಳಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರೋದು 4 ಮಾರ್ಕ್ಸಿಂದ. ಸೊ ಪ್ರಾಬ್ಲಮ್ಸು ಕೆಲವೊಂದು ಸಲ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಡೈರೆಕ್ಟ್ ಅಂದರೆ ಅಗೇನ್, ಸೊ ಈಗ 3 ಮಾರ್ಕ್ಸಲ್ಲಿ ಹೆಂಗೆ ನೋಡಿದ್ರು ಅದೇ ಥರ ಇನ್ನೊಂದು ಸ್ವಲ್ಪ ವರ್ಕಿಂಗ್ ಮಾಡೋ ಹಂಗೆ ಕೊಟ್ಟಿರ್ತಾರೆ. ಬಟ್ ಕೆಲವೊಂದು ಪ್ರಾಬ್ಲಮ್ಸು ಈಗ 2019ಇಂದ 24 ತನಕ ಏನು ಕೊಟ್ಟಿದ್ದಾರೆ, ಕೆಲವೊಂದು ಪ್ರಾಬ್ಲಮ್ಸ್ನ ಡೈರೆಕ್ಟಾಗಿ ಅಥವಾ ಕ್ವಶನ್ ಓದಿದ ತಕ್ಷಣ ಅರ್ಥ ಆಗೋದು ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಸೊ ಪ್ರಾಕ್ಟೀಸ್ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರಾಬ್ಲಮೇ ಸಾಲ್ವ್ ಮಾಡಿದ್ರೆ ಬರುತ್ತೆ ಅಲ್ಲ. ಸೊ ಹೊರಗೆ ಏನಿದೆ, ಸೊ ಹೊರಗಿರೋ ಪ್ರಾಬ್ಲಮ್ಸ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಎಸ್ಪೆಷಲಿ CBSEದಾಗಿರ್ಬೋದು. ಪ್ರಾಕ್ಟೀಸ್ ಮಾಡಿದ ಅಗೇನ್ CBSE ಅಂದಾಗ CBSE ಟೆಕ್ಸ್ಟ್ ಬುಕ್ಕು ನಿಮ್ಮದು ಟೆಕ್ಸ್ಟ್ ಬುಕ್ ಕಂಟೆಂಟ್ ಸೇಮೇ. ಬಟ್ ಅವ್ರಿಗೆ ಏನು ಕೇಳಿದ್ದಾರೆ, ಕೆಲವೊಂದು ಪ್ರಾಬ್ಲಮ್ಸ್, ಎಲ್ಲ ಪ್ರಾಬ್ಲಮ್ಸು ಆಗಲ್ಲ, ಸೊ ಕೆಲವೊಂದು ಪ್ರಾಬ್ಲಮ್ಸು ಸಾಲ್ವ್ ಮಾಡೋದ್ರಿಂದ, ಸೊ ಎಸ್ಪೆಷಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಲಾಂಗ್ ಆನ್ಸರ್ಸ್ ಅಂದರೆ 4 ಮಾರ್ಕ್ಸು ಅಥವಾ 5 ಮಾರ್ಕ್ಸ್ ಕೇಳಿದ್ರು ಅಂದರೆ ಇಟ್ ಬಿಕಮ್ಸ್ ಈಸಿ. ಸೊ ಅದಕ್ಕಿಂತ ಮುಂಚೆ ಹಿಂದೇನು ಕೇಳಿದ್ದಾರೆ ಅದನ್ನೊಂದ್ಸಲಿ ನೋಡ್ರಿ. ಬಿಕಾಸ್ ದಿಸ್ ವಿಡಿಯೋ ನೀವು ನೋಡಿದ್ರಿ ಅಂದರೆ ಯಾವ ಥರ ಕೇಳಬಹುದು. ಯಾಕಂದರೆ ಕೆಲವೊಂದು ಕ್ವಶನ್ಸ್ ಇಲ್ಲಿ ಕ್ವಶನಲ್ಲಿ ಒಂದು ಸ್ವಲ್ಪ ವರ್ಡಿಂಗ್ಸ್ ಚೇಂಜ್ ಮಾಡಿ ಅಷ್ಟೇ ಕೇಳಿದ್ದಾರೆ. ಸೊ ಅದಕ್ಕೆ ಫಸ್ಟು ಅಪ್ಲಿಕೇಶನ್ ಮಾಡೋದಕ್ಕಿಂತ ಮುಂಚೆ ಇದನ್ನು ನೋಡ್ರಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ದೆನ್ ಯು ಕ್ಯಾನ್ ಸಾಲ್ವ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್. ನಾವು ನಿಮ್ಗೆ ಕೊಡ್ತೀವಿ ಒಂದಷ್ಟು. ಸೊ ಇಬ್ಬರು ಸೇರಿ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಸೊ ಈಗೆಲ್ಲ ಪ್ರೀವಿಯಸ್ ಇಯರ್ಸ್ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡೋಣ. ಇನ್ನೇನು ಅರ್ಥಮೆಟಿಕ್ ಪ್ರೋಗ್ರೆಷನ್, ಓಕೆ, ಪ್ರೋಗ್ರೆಷನ್ ಇದೆ. ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸು. ಸೊ ಫಸ್ಟ್ ಎನ್ ಟರ್ಮ್ಸ್ ಏನಿದೆ 210. ಸೊ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸು ಎಸ್ 210 ಗೊತ್ತು, ಕೊಟ್ಟಿದ್ದಾರೆ, ಯಾಕಂದರೆ ಕೊಟ್ಟಿದ್ದಾರೆ, ನಮ್ಗೆ ಗೊತ್ತಿಲ್ಲ. ಆ್ಯಂಡ್ ದ ಸಮ್ ಆಫ್ ಫಸ್ಟ್ n-1. ಸೊ n-1 ಅಂದರೆ ಅದಕ್ಕಿಂತ ಒಂದು ಹಿಂದಿಂದು. ಸೊ ಅದ್ರ ಸಮ್ ಎಷ್ಟು 171. ನೆಕ್ಸ್ಟು ಇಫ್ ದ ಫಸ್ಟ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಫಸ್ಟ್ ಟರ್ಮು ಕೊಟ್ಟಿದ್ದಾರೆ. ಫಸ್ಟ್ ಟರ್ಮ್ ಎಷ್ಟು 3. ಸೊ ಇದಿಷ್ಟು ಕೊಟ್ಟಿರೋದು ಅವರು. ಈಗೇನು ಕೇಳ್ತಾರೆ, ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಮಾಡಬೇಕು, ಮತ್ತು 20th ಟರ್ಮ್ ಏನು ಅಂತಲೂ ಕಂಡುಹಿಡಿಬೇಕು. ಸೊ SN ಇದೆ, SN-1 ಇದೆ. 1 ಮಾರ್ಕ್ಸ್ ಅಥವಾ MCQ ಹೇಳಬೇಕಾದ್ರೆ ಒಂದು ಶಾರ್ಟಲ್ಲಿ ಒಂದು ಫಾರ್ಮುಲಾ ಹೇಳಿದ್ದೆ. ಸೊ AN ಫೈಂಡ್ ಮಾಡಬೇಕು, SN-1 MCQ ಕೊಟ್ಟಿದ್ದಾರೆ. ಸೊ ಅದ್ರ ಬೇಸಿಸ್ ಮೇಲೆ ಇದು ಕೊಟ್ಟಿರೋದು. ಸೊ ಅದಕ್ಕೆ ಸೊ ಹಿಂದಿಂದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಓಕೆ, ಇದು ಹೆಂಗೆ ರಿಲೇಟ್ ಮಾಡೋದು ಗೊತ್ತಾಗತ್ತೆ. ಸೊ AN, ಇಫ್ ಯು ವಾಂಟ್ ಟು ಫೈಂಡ್ ದ nth ಟರ್ಮ್, ಸೊ SN-1. ಸೊ ಇದು AN ಸಿಗುತ್ತೆ. SN ಎಷ್ಟು 210 - 171. ಸೊ ದಿಸ್ ಈಸ್ ಈಕ್ವಲ್ ಟು 39. ಸೊ ಇದು nth ಟರ್ಮ್ AN. ಸೊ A ಇದೆ, AN ಇದೆ. ಸೊ AN-ಇಂದ ನಿಮಗೆ ಎನ್ನು ಗೊತ್ತಿಲ್ಲ. ಸೊ n-1 ಹಾಕಿದ್ರು ಒಂದು ವೇಳೆ. ಓಕೆ, ಈಗ ಫಾರ್ಮುಲಾ ತೊಗೊತೀನಿ. AN ಫಾರ್ಮುಲಾ AN ಈಸ್ ಈಕ್ವಲ್ ಟು A + n-1 × D ತೊಗೊಂಡ್ರಾ? ಓಕೆ, ಸೊ AN ಅಂದರೆ 39. A ವ್ಯಾಲ್ಯೂ ಗೊತ್ತು, ಕೊಟ್ಟಿದ್ದಾರೆ 3 ಪ್ಲಸ್ n ಗೊತ್ತಿಲ್ಲ, n-1 ಡಿನೂ ಗೊತ್ತಿಲ್ಲ. ಸೊ ಏನಾಯಿತು, n-1 × D ಈಸ್ ಈಕ್ವಲ್ ಟು 36. ಮುಗೀತು, ಇಷ್ಟೇ. ಸೊ ಇನ್ನು ಮುಂದೇನು ಸಾಲ್ವ್ ಮಾಡೋದಕ್ಕಾಗಲ್ಲ, ಟೆನ್ಷನ್ ತೊಗೋಬೇಡಿ. ಸೊ ಇದನ್ನೇ ಇಕ್ವೇಷನ್ 1. ಸಾಲ್ವ್ ಮಾಡೋಕ್ಕಾಗಿಲ್ಲ, ಇಕ್ವೇಷನ್ 1 ಅಂತ ಹಾಕಿಡ್ರಿ. ಎರಡು ಟರ್ಮ್ಸ್ ಇರಬೇಕು. ಸೊ 3 ಟರ್ಮ್ಸ್ ಇತ್ತು ಅಂದರೆ ನೀವೆಲ್ಲ ಏನೋ ಮಿಸ್ಟೇಕ್ ಮಾಡ್ತಿದ್ದೀರಾ. ಯಾಕಂದರೆ 3 ಟರ್ಮ್ಸ್ ಅಂದರೆ 3 ಇಕ್ವೇಷನ್ಸ್ ಬೇಕು, ನಿಮಗಿಲ್ಲ. ಸೊ ಮುಂದೆ ಓದ್ತೀರಾ ಅಂದರೆ 11th 12th ಬಂದಾಗ. ಬಟ್ ಈಗ ನಿಮಗೆ 2 ಅನ್ನೋನ್ಸ್ ಇತ್ತು, ದೆನ್ ಫೈನ್. ಸೊ ಏನಿದೆ ಇಕ್ವೇಷನ್ 1 ಅಂತ ಹಾಕಿಡಿ, ನೋ ಪ್ರಾಬ್ಲಮ್. ಸೊ ಈಗ ನೆಕ್ಸ್ಟು SN ತೊಗೊತೀನಿ. SN ಈಸ್ ಈಕ್ವಲ್ ಟು 210. ಸೊ SN ಫಾರ್ಮುಲಾ n/2. ಎನ್ನು ಗೊತ್ತಿಲ್ಲ, 2A. A ಗೊತ್ತು 3. ಸೊ 2A ಅಂದರೆ 2 × 3 6 ಪ್ಲಸ್ n-1 × D ಇದು ಗೊತ್ತಿಲ್ಲ, ಇಸ್ ಈಕ್ವಲ್ ಟು 210. ಸೊ n-1 ಇಲ್ಲಿದೆ ಅಲ್ಲ, ಸೊ ಇದನ್ನೇ ತೊಗೊತೀನಿ. n-1 × D ಎಷ್ಟು 36. ಈ n-1 × D ಜಾಗದಲ್ಲಿ ನಾನು 36 ಹಾಕ್ತೀನಿ ಇಲ್ಲಿ.
ಇಲ್ಲೇನಿದೆ n-1 ಇಂಟು ಡಿ 36 ಹಾಕ್ತೀನಿ. ಸೊ ಏನಾಯಿತು n/2 6 ಪ್ಲಸ್ n-1 ಇಂಟು ಡಿ 36 ಇಸ್ ಈಕ್ವಲ್ ಟು 210. 6 ಪ್ಲಸ್ 36 42. ಸೊ n/2 ಇಂಟು 42. ಸೊ 2 1s are 2 21. ಸೊ ಏನಾಯಿತು n ಇಂಟು 21 ಇಸ್ ಈಕ್ವಲ್ ಟು 210. ಸೊ n ಇಸ್ ಈಕ್ವಲ್ ಟು 21 ರೈಟ್ ಸೈಡ್ಗೆ ಹೋಯ್ತು ಅಂದರೆ ಡಿವೈಡ್ ಆಗುತ್ತೆ, n ಇಸ್ ಈಕ್ವಲ್ ಟು 10. ಸೊ ಇದೆಲ್ಲ ಸ್ಟೆಪ್ ವೈಸ್ ಕ್ಲೀನಾಗಿ ಫುಲ್ಲು ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಸೊ ಫಾಸ್ಟಾಗಿ ಮಾಡೋದು ಯಾಕಂದರೆ ಟೈಮ್. ಸೊ n 10 ಬಂತು. ಸೊ ಏನರ್ಥ ದೇರ್ ಆರ್ 10 ಟರ್ಮ್ಸ್. ಸೊ 10 ಟರ್ಮ್ಸ್ ಅಂತ ಓದಾಯಿತು. n ಬಂತು ಅಂದರೆ ಅಗೇನ್ ಯು ಹ್ಯಾವ್ ಟು ಫೈಂಡ್ ಡಿ ಬೇಕು, ಯಾಕಂದರೆ ನಿಮ್ಗೆ 20th ಟರ್ಮ್ ಕೇಳಿದ್ದಾರೆ. 20th ಟರ್ಮ್ ಫೈಂಡ್ ಮಾಡಬೇಕು ಅಂದರೆ ಅಲ್ಲಿ n ಬೇಡ, n ಗೊತ್ತು 20, ಬಟ್ ಯು ಹ್ಯಾವ್ ಟು ಫೈಂಡ್ ವಾಟ್ ಈಸ್ ಎ ಕೊಟ್ಟಿದ್ದಾರೆ, ಯು ಹ್ಯಾವ್ ಟು ಫೈಂಡ್ ಡಿ. ಸೊ n ಎಷ್ಟು 10. ಸೊ ಇದೆ ಇಲ್ಲೇ ಈಕ್ವೇಷನ್ನು 36 ಇಸ್ ಈಕ್ವಲ್ ಟು n ಇಸ್ 10. ಸೊ 10 ಮೈನಸ್ 1 9d. ಸೊ ದ ವ್ಯಾಲ್ಯೂ ಆಫ್ ಡಿ ಇಸ್ 4. ಸೊ ಡಿ ಗೊತ್ತು, ಎ ಗೊತ್ತು, ಯು ಕ್ಯಾನ್ ಫೈಂಡ್ A20 ಅಂದರೆ a ಪ್ಲಸ್ 19d. ಸೊ ಇದನ್ನು ಫೈಂಡ್ ಮಾಡಬೇಕು. ಸೊ ನೀವು ಫೈಂಡ್ ಮಾಡಿರಿ. ಸೊ ದಿಸ್ ನಾನು ಮಾಡಲ್ಲ. ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನು ಫೈಂಡ್ ಮಾಡಬೇಕು. ಸೊ ಫಸ್ಟ್ ಟರ್ಮ್ ಇಸ್ ಎ, ಕಾಮನ್ ಡಿಫ್ರೆನ್ಸ್ ಇಸ್ 4. ಸೊ ಫಸ್ಟ್ ಟರ್ಮ್ ಎ ಎಷ್ಟು 3, ಕಾಮನ್ ಡಿಫ್ರೆನ್ಸ್ 4. ಸೊ 3 7 11 15. ಸೊ ದಟ್ ಇಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಿಬೇಕು. A20ನೂ ಫೈಂಡ್ ಮಾಡಬೇಕು. ಸೊ ಎರಡಕ್ಕೂ ಮಾರ್ಕ್ಸ್ ಇರೋದು. ನೆಕ್ಸ್ಟು ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಟರ್ಮ್. ಓಕೆ, ನಿಮಗೆ ಇನ್ ಡೀಟೇಲು ಸ್ಟೆಪ್ ವೈಸ್ ಸೊಲ್ಯೂಷನ್ನು ಕ್ಲೀನಾಗಿ ಓಕೆ ಹೆಂಗೆ ಬೇಕು ಅಂದರೆ ಅಗೇನ್ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸ್ಯಾಪ್ ಚಾನಲ್ ಲಿಂಕ್ ಇದೆ. ಸೊ ಲಿಂಕ್ ಯೂಸ್ ಮಾಡಿಕೊಂಡು ವಾಟ್ಸ್ಯಾಪ್ ಚಾನಲ್ಗೆ ಜಾಯಿನ್ ಆಗಿರಿ. ಅಲ್ಲಿ ನಿಮಗೆ ಸೊಲ್ಯೂಷನ್ಸು ಎಲ್ಲದ್ರದ್ದು ಸೊಲ್ಯೂಷನ್ಸು ಕೊಡ್ತೀವಿ, ಕೆಲವೊಂದು ಎಕ್ಸ್ಟ್ರಾ ಪ್ರಾಬ್ಲಮ್ಸು ಕೊಡ್ತೀವಿ. ಸೊ ಈ ಥರ ಪ್ರಾಬ್ಲಮ್ಸ್ನ ನೀವು ಟೈಮಿಂಗು, ಸೊ ನೀವು ಮೊಬೈಲಲ್ಲಿ ಟೈಮ್ ನೋಡ್ಕೋಬೇಕಾಗಿಲ್ಲ ಅಥವಾ ಇನ್ನೆಲ್ಲೂ ಟೈಮ್ ನೋಡ್ಕೊಳ್ಬೇಕಾಗಿಲ್ಲ. ಸೊ ಅದರದ್ದು ಅಪ್ಲಿಕೇಶನ್ನು ಬಿಲ್ಡ್ ಮಾಡಿದ್ದೀವಿ. ಸೊ ದಟ್ ಅಲ್ಲೇ ಟೈಮ್ ನಿಮಗೆ ತೋರಿಸ್ತಿರುತ್ತೆ ಎಷ್ಟು ಟೈಮಲ್ಲಿ ನೀವು ಸಾಲ್ವ್ ಮಾಡ್ತಿದ್ದೀರಾ, ವೆದರ್ ಐ ಆಮ್ ಆನ್ ಟೈಮ್ ಆರ್ ನಾಟ್ ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿದೆ, ವಾಟ್ಸ್ಯಾಪ್ ಚಾನಲ್ ಜಾಯಿನ್ ಆಗಿರಿ. ಸೊ ಸೊಲ್ಯೂಷನ್ಸು ಕೊಡ್ತೀವಿ. ವಿ ಆರ್ ಮೇಕ್ ಶ್ಯೂರ್ ದಟ್ ಯು ಆರ್ ಸಾಲ್ವಿಂಗ್ ಆನ್ ಟೈಮ್. ಆ ಒಂದು ಟೈಮ್ ಸೆನ್ಸ್ ಏನಿದೆ ಅದನ್ನು ಬಿಲ್ಡ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡಿಕೊಂಡೇ ಡೆವಲಪ್ ಮಾಡ್ತಿದ್ದೀವಿ. ಜಾಯಿನ್ ಆಗಿರಿ. ನೆಕ್ಸ್ಟು ಫಸ್ಟ್ ಆ್ಯಂಡ್ ದ ಲಾಸ್ಟ್ ಟರ್ಮ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ 3 and 53. ಫಸ್ಟ್ ಟರ್ಮ್ ಗೊತ್ತಪ್ಪ, ಫಸ್ಟ್ ಟರ್ಮ್ ಎಷ್ಟು 3 ಕೊಟ್ಟಿದ್ದಾರೆ. ಫಸ್ಟ್ ಟರ್ಮು 3, ಲಾಸ್ಟ್ ಟರ್ಮು 253. ಸೊ ಫಸ್ಟ್ ಟರ್ಮು 3, ಲಾಸ್ಟ್ ಟರ್ಮು 253 ರೆಸ್ಪೆಕ್ಟಿವ್ಲಿ. ಇಫ್ ದ 20th ಟರ್ಮು ಕೊಟ್ಟಿದ್ದಾರೆ 98. ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಆಲ್ಸೋ ಫೈಂಡ್ ದ ಸಮ್ ಆಫ್ ಲಾಸ್ಟ್ ಟರ್ಮ್ಸ್. ಇದು ಲಾಸ್ಟಿಗೆ ಬರ್ತೀನಿ ಯಾಕೆ ಇದು ಇಂಪಾರ್ಟೆಂಟು ಅಂತ. ಫಸ್ಟ್ ಏನಿದೆ ಎ ಇದೆ, ಏನಿದೆ ಫಸ್ಟ್ ಡಿ ಫೈಂಡ್ ಮಾಡ್ಕೋಬೇಕು. ಎನ್ ನಂಬರ್ ಆಫ್ ಟರ್ಮ್ಸ್ ಇದರಲ್ಲಿ ಎಷ್ಟಿದೆ ಗೊತ್ತಿಲ್ಲ, ಫಸ್ಟ್ ಫೈಂಡ್ ಮಾಡ್ಕೊಳ್ಳಿ. ಸೊ ಎ ಫಾರ್ಮುಲಾ an a ಪ್ಲಸ್ n-1 ಇಂಟು ಡಿ, a ಪ್ಲಸ್ n-1 ಇಂಟು ಡಿ. ಕ್ಲೀನಾಗಿ ಬರೀತೀನಿ, a ಪ್ಲಸ್ n-1 ಇಂಟು ಡಿ. ಸೊ an ಎಷ್ಟು 253. ಫಾರ್ಮುಲಾಗಿ ಮಾರ್ಕ್ಸ್ ಇರುತ್ತೆ. ಸೊ A3 ಪ್ಲಸ್ n ಗೊತ್ತಿಲ್ಲ, -1 ಇಂಟು ಡಿ ಗೊತ್ತಿಲ್ಲ. ಸೇಮ್ ಹಿಂದೆ ಏನು ಮಾಡೋದನೋ ಅದೇ ರೀತಿ ನೋಡ್ರಿ. n-1 ಇಂಟು ಡಿ ಈಸ್ ಈಕ್ವಲ್ ಟು 250. ಮುಂದೆ ಸಾಲ್ವ್ ಮಾಡೋಕ್ಕಾಗತ್ತಾ? ಇಲ್ಲ, ನೋ ಪ್ರಾಬ್ಲಮ್. ಈಕ್ವೇಷನ್ 1 ಎಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ ಅಲ್ಲಿ ನಿಲ್ಲಿಸ್ರಿ, ನಡೆಯುತ್ತೆ. ಯಾಕಂದರೆ ಅಂದರೆ ಕೊಟ್ಟಿರ್ತಾರೆ. A20 ಕೊಟ್ಟಿದ್ದಾರೆ. A20 ಅಂದರೆ ಏನಾಯಿತು? a ಪ್ಲಸ್ 19d ಈಸ್ ಈಕ್ವಲ್ ಟು 98. a ವ್ಯಾಲ್ಯೂ 3 ಪ್ಲಸ್ 19d ಈಸ್ ಈಕ್ವಲ್ ಟು 98. 3 ಆ ಸೈಡ್ ಹೋಯಿತು ಅಂದರೆ 19d ಈಸ್ ಈಕ್ವಲ್ ಟು 98 ಮೈನಸ್ 3 95. d ಈಸ್ ಈಕ್ವಲ್ ಟು 19 ಕೆಳಗೆ ಹೋಗುತ್ತೆ. 95 ಡಿವೈಡ್ ಬೈ 19 5. ಸೊ D5 ಅಂತೂ ಇದನ್ನೆಲ್ಲ ಹಾಕ್ತೀರಾ, ಇನ್ನು ಬೇರೆ ಏನೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಕ್ರಿ. ಸೊ ಹಾಕಿದಾಗ D5, ಸೊ n-1 ಇಂಟು 5 ಈಸ್ ಈಕ್ವಲ್ ಟು
250 5 ಕೆಳಗೆ ಬಂತು ಅಂದರೆ n - 1 is equal to 50. ಸೊ -1 ಲೆಫ್ಟ್ ಸೈಡ್ ಹೋಯ್ತು ಅಂದರೆ +1 51. ಸೊ ಹೌ ಮೆನಿ ಟರ್ಮ್ಸ್ ಆರ್ ದೇರ್? 51. ವೆರಿ 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 ಇಂಪಾರ್ಟೆಂಟ್. ಈಗ ಆಲ್ಸೋ ಫೈಂಡ್ ದ ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್. ಕ್ವಶನ್ ಕ್ಲೀನಾಗಿ ಓದ್ರಿ. ದಿಸ್ ಇಸ್ ನಾಟ್ ಸಮ್ ಆಫ್ 10 ಟರ್ಮ್ಸ್, ಇಟ್ ಈಸ್ ಸಮ್ ಆಫ್ ಲಾಸ್ಟ್ 10 ಟರ್ಮ್ಸು. ಸೊ ಲಾಸ್ಟ್ 10 ಟರ್ಮ್ಸ್ ಅಂದರೆ 51 ಟರ್ಮ್ಸ್ ಇದೆ. 51 ಟರ್ಮ್ಸ್ಗೆ ಲಾಸ್ಟ್ 10 ಟರ್ಮ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಫೈಂಡ್ ಮಾಡಬೇಕು ಅಂದರೆ ನಂಬರ್ ಆಫ್ ಟರ್ಮ್ಸ್ ಏನಿದೆ ಮೈನಸ್ ಎಷ್ಟಿದೆ 10. ಸೊ 51 - 10 41 ಅಲ್ಲ, ಅದಕ್ಕೆ +1 ಆ್ಯಡ್ ಮಾಡಬೇಕು. ಸೊ 42nd ಏನು ಸ್ಟಾರ್ಟ್ ಆಗುತ್ತೆ? ದಟ್ ಈಸ್ ದ ಲಾಸ್ಟ್ 10 ಟರ್ಮ್ಸ್. ಸೊ ಲಾಸ್ಟ್ 10 ಟರ್ಮ್ಸ್ ಯಾವುದು? 42nd ಸ್ಟಾರ್ಟ್ ಆಗೋದು. 43 44 ಸೊ ಆನ್. ಸೊ ಇದು 43 ಅಲ್ಲ, ಓಕೆ. A42 A43 ಸೊ ಆನ್. ಸೊ ಲಾಸ್ಟ್ ಟರ್ಮ್ ಯಾವುದು? 51. ಸೊ ಇದು ಲಾಸ್ಟ್ 10 ಟರ್ಮ್ಸು. ಸೊ ಇದರದ್ದು ಸಮ್ ಫೈಂಡ್ ಮಾಡಬೇಕು, ಲಾಸ್ಟ್ 10 ಟರ್ಮ್ಸು. ಸೊ ಇದನ್ನು ಹೆಂಗೆ ಫೈಂಡ್ ಮಾಡ್ತೀರಾ? ನಿಮಗೆ ನಂಬರ್ ಆಫ್ ಟರ್ಮ್ಸ್ ಗೊತ್ತು, ಎಷ್ಟು? 10. ಸೊ ಫಾರ್ಮುಲಾ ಇದೆ, SN = n/2 2a + n - 1 × d. ಆದರೆ ಎ ಅಲ್ಲಿ ಈ ಫಸ್ಟ್ ಟರ್ಮ್ ಅಲ್ಲ, ಇದು ಫಸ್ಟ್ ಟರ್ಮ್ ಆಗುತ್ತೆ. ಸೊ ಕನ್ಫ್ಯೂಷನ್ ಬೇಡ ಅಂದರೆ n/2 a + n ಅಂದರೆ ದಿಸ್ ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್. ಓಕೆ, ನೋಡೋಣ. ಸಮ್ ಆಫ್ 10 ಟರ್ಮ್ಸ್, ಫಸ್ಟ್ 10 ಟರ್ಮ್ಸ್ ಅಲ್ಲ ಇದು. ಸಮ್ ಆಫ್ 10 ಟರ್ಮ್ಸ್ ಅಂದರೆ n/2 10/2. ಫಸ್ಟ್ ಟರ್ಮ್ ಇಲ್ಲಿ A42 ಪ್ಲಸ್ ಲಾಸ್ಟ್ ಟರ್ಮ್ A51 a + an. ಇಲ್ಲಿ ಫಸ್ಟ್ ಟರ್ಮ್ 42, ಲಾಸ್ಟ್ ಟರ್ಮ್ 51. ಸೊ ಅದಕ್ಕೆ ಅದನ್ನೇ ತೊಗೊಂಡಿರೋದು. ಸೊ ಇಲ್ಲಿ 42nd ಟರ್ಮ್ ಫೈಂಡ್ ಮಾಡಬೇಕು ನೀವು, ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ. ಸೊ A42 ಫೈಂಡ್ ಮಾಡಿರಿ, A + 41d. ಸೊ 42nd ಟರ್ಮ್ ಫೈಂಡ್ ಮಾಡ್ತೀರಾ. 51st ಟರ್ಮ್ ಅವರೇ ಕೊಟ್ಟಿದ್ದಾರೆ, ನೀವೇನು ಫೈಂಡ್ ಮಾಡಬೇಕಾಗಿಲ್ಲ. 253 ಇದೆ. ಸೊ 253 ಆ್ಯಡ್ ಮಾಡ್ತೀರಾ. ಇಲ್ಲಿ 42nd ಟರ್ಮ್ ಏನು ಬರುತ್ತೆ ಆ್ಯಡ್ ಮಾಡ್ತೀರಾ. 2 ಆ್ಯಡ್ ಮಾಡಿರಿ. 10/2 5 5ಇಂದ ಮಲ್ಟಿಪ್ಲೈ ಮಾಡಿರಿ. ಯು ಗೆಟ್ ದ ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್. ಸೊ ಎಲ್ಲ ನಾನು ಫುಲ್ಲು ಎಂಡ್ ಟು ಎಂಡ್ ಸಾಲ್ವ್ ಮಾಡೋದು, ಯಾಕಂದರೆ ನಿಮಗೆ ಅಷ್ಟು ಗೊತ್ತಿತ್ತು ಕ್ಯಾಲ್ಕುಲೇಷನ್ ಇದೆ. ಸೊ ಕ್ಯಾಲ್ಕುಲೇಷನ್ ಪಾರ್ಟ್ ಏನಿದೆ ನೀವು ಮಾಡಬೇಕು. ಸೊ ದಟ್ ಐ ಕ್ಯಾನ್ ಸಾಲ್ವ್ ಮೋರ್, ಲೈಕ್ ಐ ಕ್ಯಾನ್ ಬ್ರೇಕ್ ಡೌನ್ ದ ಕ್ವಶನ್. ಸೊ ಕ್ವಶನ್ ಬ್ರೇಕ್ ಡೌನ್ ಮಾಡೋದು ಹೆಂಗೆ ಮಾಡ್ಬೋದು ಈಸಿಯಾಗಿ ಅನ್ನೋದು ನಿಮಗೆ ಹೇಳ್ತೀನಿ. ಸೊ ಇನ್ನು ಮಿಕ್ಕಿದ ಲಾಸ್ಟ್ ಎಲ್ಲ ಏನಿರುತ್ತೆ ಅದು ನೀವು ಈಸಿಯಾಗಿ ಮಾಡೋದು, ಎಲ್ಲಿಂದ ನೀವು ಮಾಡ್ಬೋದು ಅಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಪಾಲಿಗಾನ್. ಸೊ ಒಂದು ಪಾಲಿಗಾನ್ ಇದೆ. ಸೊ ಅದರ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಫಾರ್ಮುಲಾ ಏನು? n - 2 × 180 ಡಿಗ್ರಿ. ಸೊ ಇದು ಪಾಲಿಗಾನ್ ಕ್ಯಾನ್ ಬಿ ಎನಿಥಿಂಗ್. ಟ್ರಯಾಂಗಲ್ ಇಸ್ ಎ ಪಾಲಿಗಾನ್, ಸ್ಕ್ವೇರ್, ರೆಕ್ಟಾಂಗಲ್ ಇಸ್ ಎ ಪಾಲಿಗಾನ್, ಪೆಂಟಗನ್ ಇಸ್ ಎ ಪಾಲಿಗಾನ್. ಸೊ ಈಗ ಸಿಂಪಲ್ ಆಗಿ ಟ್ರಯಾಂಗಲ್, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಇಸ್ 180 ಡಿಗ್ರಿ. ಸೊ ಈ ಫಾರ್ಮುಲಾ ಅಪ್ಲೈ ಆಗುತ್ತಾ? 180 ಡಿಗ್ರಿ ಇಂಟೀರಿಯರ್ ಆ್ಯಂಗಲ್ ಸಮ್ಮು. ಸೊ ನಂಬರ್ ಆಫ್ ಸೈಡ್ಸ್ 3 - 2 1 1 × 180 180 ಡಿಗ್ರಿ ಬಂತಲ್ಲ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಇಸ್ 180 ಡಿಗ್ರಿ. ಸಿಮಿಲರ್ಲಿ ಸ್ಕ್ವೇರ್ ತೊಗೊತೀರಾ, ಎಷ್ಟು ಸೈಡ್ಸ್ ಇರುತ್ತೆ? 4 ಸೈಡ್ಸು. n ವ್ಯಾಲ್ಯೂ ಏನಾಯಿತು? 4 4 - 2 2 2 × 180 360. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಸ್ಕ್ವೇರ್ ಇಸ್ 360. ಕರೆಕ್ಟ್. ದಿಸ್ ಇಸ್ ವ್ಯಾಲಿಡ್ ಫಾರ್ ಪಾಲಿಗಾನ್, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪಾಲಿಗಾನ್. ಬಟ್ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? ಪೆಂಟಗನ್. ದ ಪಾಲಿಗಾನ್ ಇಸ್ ಪೆಂಟಗನ್. ಪೆಂಟಗನ್ ಅಂದರೆ 5, 5. ಹೆಕ್ಸಗನ್ ಅಂದರೆ 6. ಸೊ ಪೆಂಟಗನ್ ನಂಬರ್ ಆಫ್ ಸೈಡ್ಸ್ ಇಸ್ 5. ಸೊ ಸಮ್ ಆಫ್ 5 sides of an interior angle 5 - 2 × 180 degree, which is nothing but 5 - 2 3 3 × 180 is 540. Sum of interior angles of a pentagon is 540 degree. Okay, are in arithmetic progression. 5 angles ಇದೆ, 5 angles arithmetic progression ಅಲ್ಲಿ ಇದೆ. ಸೊ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ನಲ್ಲ ಹಾಗೆ ಒಂದು ಸ್ವಲ್ಪ ಸಿಮಿಲರ್ ಇದೆ. ಬಟ್ ಇಲ್ಲಿ ಲೀಸ್ಟ್ ಆ್ಯಂಗಲ್ ಕೊಟ್ಟಿದ್ದಾರೆ. ಲೀಸ್ಟ್ ಆ್ಯಂಗಲ್ ಅಂದರೆ ಏನು? ಫಸ್ಟ್ ಆ್ಯಂಗಲ್ಲು, ಲಾಸ್ಟ್ ಆ್ಯಂಗಲ್ ಅಲ್ಲ. ಇದು ಲಾಸ್ಟ್ ಅಲ್ಲ, ಲೀಸ್ಟ್. ಈ ಬದಲು ಈ ನೀವು ಬಿಟ್ರಿ ಅಂದರೆ ಲಾಸ್ಟ್ ಆಗೋಯ್ತು.
ಬಟ್ ಇ ಇದೆ, ಲೀಸ್ಟ್ ಅಂದರೆ ಫಸ್ಟ್ ಆ್ಯಂಗಲು. ಸೊ ಫಸ್ಟ್ ಆ್ಯಂಗಲ್ ಎಷ್ಟಪ್ಪ? 72 ಡಿಗ್ರಿ. ಫೈಂಡ್ ಆಲ್ ದ ಇಂಟೀರಿಯರ್ಸ್ ಆ್ಯಂಗಲ್. ಇನ್ನು ಉಳ್ಕಿದೆಲ್ಲ ಫೈಂಡ್ ಮಾಡಬೇಕು, ತೊಂದರೆ ಇಲ್ಲ, ಮಾಡೋಣ, ಆರಾಮ್ ಮಾಡೋಣ. ಸೊ S5 ಇದೆ 540. ಸೊ ಫಾರ್ಮುಲಾ SN ಈಸ್ ಈಕ್ವಲ್ ಟು A ಪ್ಲಸ್ AN ತೊಗೊತೀರಾ, ದಟ್ ಈಸ್ ಇವನ್ ಮೋರ್ ಈಸಿಯರ್. ಸೊ N/2 A ಪ್ಲಸ್ AN. ನಿಮಗೆ ಲಾಸ್ಟ್ ಆ್ಯಂಗಲ್ ಗೊತ್ತಾಗತ್ತೆ. ಆಮೇಲೆ ಬೇಕಿದ್ರೆ A ಇದೆ, ಡಿ ಫೈಂಡ್ ಮಾಡ್ಕೋಬೋದು. ನಿಮ್ಗೆ ಬೇಕಾದರೂ ಫೈಂಡ್ ಮಾಡ್ಕೋಬೋದು. ನಿಮ್ಮ ಲೈಕ್ ವಾಟ್ ಎವರ್ ಫಾರ್ಮುಲಾ ದಟ್ ಯು ಪ್ರಿಫರ್ ಯು ಕ್ಯಾನ್ ಸಾಲ್ವ್. ಸೊ N/2. ಸೊ S5 ಅಂದರೆ ಎಷ್ಟು? 540. N is 5. 5/2. A ವ್ಯಾಲ್ಯೂ ಆಫ್ A 72. AN ಗೊತ್ತಿಲ್ಲ, ಲಾಸ್ಟ್ ಆ್ಯಂಗಲ್ ಗೊತ್ತಿಲ್ಲ. 5/2 ಲೆಫ್ಟ್ ಸೈಡ್ಗೆ ಬಂತಂದರೆ ಏನಾಯಿತು? 2/5 ಇಂಟು 540 ಇಸ್ ಈಕ್ವಲ್ ಟು 72 ಪ್ಲಸ್ AN. ಸೊ 5 1s 508. ಸೊ 216 is equal to 72 plus AN. 72 ಲೆಫ್ಟ್ ಸೈಡ್ ಆಯಿತು ಅಂದರೆ 216 minus 72 which is 144. ಸೊ ಲಾಸ್ಟ್ ಟರ್ಮ್ ಇಸ್ 144. ಬಟ್ ಇದೆಲ್ಲ ಅವ್ರು ಇನ್ನೂ ಮಧ್ಯದಲ್ಲಿರೋದು ಕೇಳ್ತಿದ್ದಾರೆ. ಸೊ ಮಧ್ಯದಲ್ಲಿರೋದು ಬೇಕು ಅಂದರೆ ನಿಮ್ಗೆ ಕಾಮನ್ ಡಿಫ್ರೆನ್ಸ್ ಬೇಕು. ಸೊ AN A ಪ್ಲಸ್ N-1 ಇಂಟು ಡಿ, A ಪ್ಲಸ್ N-1 ಇಂಟು ಡಿ ಈಸ್ ಈಕ್ವಲ್ ಟು 144. ಸೊ AN ಅಲ್ಲ ಇದು, ದಿಸ್ ಇಸ್ A5. ಸೊ 144. ಸೊ N ವ್ಯಾಲ್ಯೂ ಇಸ್ ಎಷ್ಟು? 5. 5 minus 1 ಡಿ ಗೊತ್ತಿಲ್ಲ. ಸೊ A ವ್ಯಾಲ್ಯೂ ವಾಟ್ ಈಸ್ A? 72. ಸೊ ನಾನು ಒಂದೊಂದೇ ತೆಗೆದ ಬರೀತಿದ್ದೇನೆ. 72 ಹೋಯಿತು ಅಂದರೆ 5 minus 1 4D is equal to again 72. D is equal to 18 degree. ಸೊ ಕಾಮನ್ ಡಿಫ್ರೆನ್ಸ್ 18, ಫಸ್ಟ್ ಟರ್ಮು 72, ಇನ್ನು 5 ಲಾಸ್ಟ್ ಟರ್ಮು ಗೊತ್ತು, ಇನ್ನು ಮಿಕ್ಕಿದ ಮಧ್ಯದಲ್ಲಿ 3 ಇದೆ. ಸೊ 3 ಫೈಂಡ್ ಮಾಡ್ಕೊಳ್ರಿ. ಇಟ್ಸ್ ಆಲ್ ಅಬೌಟ್ ಟೆಕ್ನಿಕ್ ಆ್ಯಂಡ್ ಬ್ರೇಕಿಂಗ್ ಡೌನ್ ಆಫ್ ಪ್ರಾಬ್ಲಮ್. ಬಂತು ಆರಾಮ. ಓಕೆ, ನೆಕ್ಸ್ಟು ಫಸ್ಟ್ ಟರ್ಮ್ ಆಫ್ 2 APs ಆರ್ ಈಕ್ವಲ್. ಸೊ 2 AP ಇದೆ, ಡಿಫ್ರೆಂಟ್ APಸು. ಸೊ 2 APದು ಫಸ್ಟ್ ಟರ್ಮು ಸೇಮ್ ಇದೆ. ಓಕೆ, ರೇಷಿಯೋ ಆಫ್ ಕಾಮನ್ ಡಿಫ್ರೆನ್ಸ್ ಈಸ್ 1:2. 2 ಬೇರೆ ಬೇರೆ ಕಾಮನ್ ಡಿಫ್ರೆನ್ಸು. ಫಸ್ಟ್ ಟರ್ಮ್ ಅಷ್ಟೇ ಸೇಮು, ಬಟ್ ಕಾಮನ್ ಡಿಫ್ರೆನ್ಸ್ ಏನಿದೆ ಎರಡರದ್ದು ಬೇರೆ ಇದೆ. ಸೊ ಅದರ ರೇಷಿಯೋ ಏನಿದೆ 1:2. ಸೊ ಇದು ನಾನು ಏನಂತ ಬರೀಬೋದು? ರೇಷಿಯೋ ಕೊಟ್ಟಿರೋದ್ರಿಂದ D1/D2 1:2 ಅಂದರೆ ದಿಸ್ ಇಸ್ 1/2. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 2 ಮೇಲೋಯ್ತು. ಸೊ 2 ಮೇಲೋಗುತ್ತೆ, ಏನಾಯಿತು? 2D1 ಈಸ್ ಈಕ್ವಲ್ ಟು D ಮೇಲೋಗುತ್ತೆ, ದಟ್ ಈಸ್ ನಥಿಂಗ್ ಬಟ್ D2. ಸೊ D2 ಈಸ್ ಈಕ್ವಲ್ ಟು 2D1. ಇದು ಇರಲಿ, ಏನು ಮುಂದೆ ಸಾಲ್ವ್ ಮಾಡೋಕ್ಕಲ್ಲ, ಇರಲಿ. ನೆಕ್ಸ್ಟು ದ ಸೆವೆಂತ್ ಟರ್ಮ್ ಆಫ್ ದ ಫಸ್ಟ್ AP. ಫಸ್ಟ್ APದು ಸೆವೆಂತ್ ಟರ್ಮ್ 21. ಸೊ ಫಸ್ಟ್ APದು ಸೆವೆಂತ್ ಟರ್ಮ್ ಎಷ್ಟು? 21. ಸೊ ಇದನ್ನು ಬರ್ಕೊಂಬೋಣ. ಸೊ ಫಸ್ಟ್ ಟರ್ಮ್ 2 APದು ಸೇಮು. ಸೊ A ಪ್ಲಸ್ 7, ಸೆವೆಂತ್ ಟರ್ಮ್ ಅಂದರೆ N7. ಸೊ 7 minus 1 6. ಫಸ್ಟ್ APದು ಕಾಮನ್ ಡಿಫ್ರೆನ್ಸ್ ಸೇಮ್ ಅಲ್ಲ, ಅಂದರೆ 2 APದು ಕಾಮನ್ ಡಿಫ್ರೆನ್ಸ್ ಬೇರೆ ಇದೆ. ಸೊ ಫಸ್ಟ್ APದು ಕಾಮನ್ ಡಿಫ್ರೆನ್ಸ್ ಏನಂತ ತೊಗೊಂಡಿರೋದು? D1 ಅಥವಾ D1. ಸೊ ಕಾಮನ್ ಡಿಫ್ರೆನ್ಸ್ D1. ಸೊ ದಿಸ್ ಈಸ್ ಈಕ್ವಲ್ ಟು 21. ಮುಂದೆ ಏನಾದ್ರು ಸಾಲ್ವ್ ಮಾಡೋಕ್ಕಾಗತ್ತಾ? ಇಲ್ಲ, 2 ಅನ್ನೋನ್, ನೋ ಪ್ರಾಬ್ಲಮ್. ಈಕ್ವೇಷನ್ 1 ಸಾಲ್ವ್ ಮಾಡೋಕ್ಕಾಗಿಲ್ಲ, ನಿಲ್ಲಿಸಿ. ನೆಕ್ಸ್ಟು ಆಫ್ ಸೆಕೆಂಡ್ ಆ್ಯಂಡ್ 21st ಟರ್ಮ್ ಆಫ್ ಸೆಕೆಂಡ್ AP. ಇದೆಲ್ಲ ಅವ್ರು ಕೊಟ್ಟಿಲ್ಲ, ಬರೆದಿರೋದು. ಬಟ್ 21st ಟರ್ಮ್ ಆಫ್ ಸೆಕೆಂಡ್ AP ಆರ್ ರೆಸ್ಪೆಕ್ಟಿವ್ಲಿ 23 and 45. ಓಕೆ, ಇದು 21 ಯಾಕೆ ತಗೊಂಡೆ? ಇದೊಂದು ಸಿ ಅಗೇನ್, ಸಾರಿ, 21 ಅಲ್ಲ. ಸೆವೆಂತ್ ಟರ್ಮ್ ಆಫ್ ಫಸ್ಟ್ AP ಈಸ್ 23. 21st ಟರ್ಮ್ ಆಫ್ ಸೆಕೆಂಡ್ AP ಈಸ್ 125. ಸೊ ಅದಕ್ಕೆ ನಾನು ತಪ್ಪು ಮಾಡಿದೆ. ಬಟ್
ಐ ನ್ಯೂ ಓಕೆ ಇಮ್ಮಿಡಿಯೇಟ್ಲಿ ರಾಂಗ್ ಆಗಿದೆ ಅಂತ. ಸೊ ನಿಮಗೆ ಕ್ವಶನ್ ಓದಬೇಕಾದ್ರೆ ಅದು ಗೊತ್ತಾಗಬೇಕು. ಓಕೆ, ಸೊ ಸೆಕೆಂಡ್ ಎ ಪಿದು 21st ಟರ್ಮ್ ಎಷ್ಟು? 125. ಸೊ ಸೆಕೆಂಡ್ ಎ ಪಿದು 21st ಟರ್ಮ್ ಅಂದರೆ 21. ಸೊ ಇಲ್ಲಿ ಎರಡು ಎ ಪಿದು ಫಸ್ಟ್ ಟರ್ಮ್ ಎರಡು ಸೇಮ್ ಇದೆ. ಸೊ ಫಸ್ಟ್ ಟರ್ಮ್ ಎ, ಓಕೆ ಇದು 125. ಓಕೆ, ಫಸ್ಟ್ ಟರ್ಮ್ ಆಫ್ ಎರಡು ಎ ಪಿದು ಸೇಮ್ ಇದೆ. ಸೊ ಎ ಪ್ಲಸ್ ಎನ್ ವ್ಯಾಲ್ಯೂ 21 ಇದೆ. ಸೊ 21 ಮೈನಸ್ ಎನ್ ಮೈನಸ್ 1 ಅಂದರೆ 21 ಮೈನಸ್ 1 20. ಸೆಕೆಂಡ್ ಎ ಪಿದು ಕಾಮನ್ ಡಿಫ್ರೆನ್ಸ್ D2. ಸೊ ದಿಸ್ ಈಸ್ ಈಕ್ವಲ್ ಟು 125. ಸೊ ಸಾಲ್ವ್ ಮಾಡೋಕ್ಕಲ್ಲ ಇಕ್ವೇಷನ್ 2. ಇಕ್ವೇಷನ್ 1 ಇದೆ, ಇಕ್ವೇಷನ್ 2 ಇದೆ. ಹೆಂಗೆ ಸಾಲ್ವ್ ಮಾಡ್ತೀರಪ್ಪ? ಇಲ್ಲಿದೆ ನೋಡ್ರಿ, D2 ವ್ಯಾಲ್ಯೂ ಎಷ್ಟು? 2D1. ಸೊ ಇಲ್ಲಿ D2 ಜಾಗದಲ್ಲಿ 2D1 ಹಾಕ್ರಿ. ಎ ಪ್ಲಸ್ 20 ಇಂಟು D2 ಅಂದರೆ 2D1. ಸೊ ದಿಸ್ ಈಸ್ 125. ಸೊ ಎ ಪ್ಲಸ್ 20 ಇಂಟು 2D 40 D1 ಇಸ್ ಈಕ್ವಲ್ ಟು 125. ಸೊ ಮುಂದೆ ಸಾಲ್ವ್ ಮಾಡೋಕ್ಕಲ್ಲ, ಬಟ್ ಇಲ್ಲಿದೆ ಎ ಪ್ಲಸ್ 6D1. ದಿಸ್ ಈಸ್ ಈಕ್ವಲ್ ಟು 23. ಸೊ ಎರಡು ಇಕ್ವೇಷನ್ ಬಂತು. ಯು ವಿಲ್ ಫೈಂಡ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ, ಯು ವಿಲ್ ಗೆಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡಿ. ಎ ವ್ಯಾಲ್ಯೂ ಬರುತ್ತೆ, D1 ವ್ಯಾಲ್ಯೂ ಬರುತ್ತೆ. ಸೊ ಎರಡು ಯೂಸ್ ಮಾಡಿಕೊಂಡು ಯು ವಿಲ್ ಗೆಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ D2. ಸೊ ಎರಡು ಓಕೆ, ಬಟ್ ಫೈಂಡ್ ದ ಟರ್ಮ್ಸ್ ಆಫ್ ಬೋತ್ ಎ ಪಿ. ಓಕೆ, ಇದು ಎರಡು ಕೇಳಿರೋದ್ರಿಂದ ಫೈನ್ ಸಾಲ್ವ್ ಮಾಡ್ತೀನಿ. ಸೊ ಮೈನಸ್ 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 ಆಗುತ್ತೆ, ಸೈನ್ ಚೇಂಜ್ ಮಾಡ್ಕೊತೀನಿ. 40 ಮೈನಸ್ 6, this is 34. D1 is equal to 125 minus 23, 102. ಓಕೆ, ಸಿಮಿಲರ್ಲಿ ಅಲ್ಲಿ ಫಸ್ಟ್ ಟರ್ಮ್ ಸೇಮ್ ಇದೆ, ಇದರಲ್ಲಿ ಏನಿದೆ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ. ಇದು ಸೆಪ್ಟೆಂಬರಲ್ಲಿ 2020 ಕೇಳಿದ್ದಾರೆ, ಅದು ಹಿಂದೆ ಯಾವುದೋ ಇನ್ನೊಂದ್ಸಲ ಕೇಳಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಟರ್ಮ್ ಸೇಮ್ ಇದೆ, ಇಲ್ಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಅಂತ ಕೊಟ್ಟಿದ್ದಾರೆ, ಅಷ್ಟೇ ಡಿಫ್ರೆನ್ಸು. ಅದು ಡಿಫ್ರೆನ್ಸ್. ದ ಕಾಮನ್ ಡಿಫ್ರೆನ್ಸ್ ಆಫ್ ಟೂ ಡಿಫ್ರೆಂಟ್ ಎ ಪಿಸ್ ಆರ್ ಈಕ್ವಲ್. ಎರಡು ಎ ಪಿ ಇದೆ, ಅದ್ರ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ. ಫಸ್ಟ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಇಸ್ ಫಸ್ಟ್ ಟರ್ಮ್. ಓಕೆ, ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್. ಪ್ರೋಗ್ರೆಷನ್ ಫಸ್ಟ್ ಟರ್ಮ್ ಏನಿದೆ 3 ಮೋರ್ ದೆನ್ ದ ಫಸ್ಟ್ ಟರ್ಮ್ ಆಫ್ ದ ಸೆಕೆಂಡ್ ಪ್ರೋಗ್ರೆಷನ್. ಸೊ ಈಗ ಸೆಕೆಂಡ್ ಪ್ರೋಗ್ರೆಷನ್ದು ಫಸ್ಟ್ ಟರ್ಮ್ನ ನಾನು ಕ್ಯಾಪಿಟಲ್ ಎ ಅಂತ ತಗೊತೀನಿ. ಫಸ್ಟ್ ಎ ಪಿದು ಫಸ್ಟ್ ಟರ್ಮ್ನ ಫಸ್ಟ್ ಟರ್ಮ್, ಓಕೆ, ಫಸ್ಟ್ ಟರ್ಮ್ ಆಫ್ ಫಸ್ಟ್ ಎ ಪಿದು ಸ್ಮಾಲ್ ಎ ಅಂತ ತಗೊತೀನಿ. ಸೊ ಏನಿದೆ ಅವ್ರು ಕೊಟ್ಟಿರೋ ಕಂಡೀಷನ್ ಏನು? ಫಸ್ಟ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್ ಈಸ್ ಈಕ್ವಲ್ ಟು 3 ಮೋರ್ ಅಂದರೆ ಪ್ಲಸ್ 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 3 ಮೋರ್ ದೆನ್ ದ ಫಸ್ಟ್ ಟರ್ಮ್ ಆಫ್ ಸೆಕೆಂಡ್ ಪ್ರೋಗ್ರೆಷನ್ ಫಸ್ಟ್ ಟರ್ಮ್ ಏನು? ಎ. ಸೊ ಇದು ಒಂದು ಈಕ್ವೇಷನ್. ಸೊ ಇದು ಸಾಲ್ವ್ ಮಾಡೋಕ್ಕಲ್ಲ, ಹಿಂಗೆ ಇರಲಿ. ಓಕೆ, ನೆಕ್ಸ್ಟು, ಇಫ್ ದ 7th ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್ ಇಸ್ 28. ಫಸ್ಟ್ ಪ್ರೋಗ್ರೆಷನ್ದು 7th ಟರ್ಮ್ ಎಷ್ಟಿದೆ? 28 ಇದೆ. ಓಕೆ, ಇದನ್ನು ಸಾಲ್ವ್ ಮಾಡೋಣ. ಫಸ್ಟ್ ಟರ್ಮು ಫಸ್ಟ್ ಪ್ರೋಗ್ರೆಷನ್ದು ಎ, ಎನ್ ವ್ಯಾಲ್ಯೂ 7 ಮೈನಸ್ 1 6, ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ ಡಿ. ಸೊ ದಿಸ್ ಇಸ್ 28. ಸೊ ಸಾಲ್ವ್ ಮಾಡೋಕ್ಕಾಗತ್ತಾ? ಆಗಲ್ಲ. ಓಕೆ, ಇಲ್ಲಿ ನಾನು ಎ ಇದೆ, ಸ್ಮಾಲ್ ಎ ಇದೆ, ಇದನ್ನೇ 3 ಪ್ಲಸ್ ಎ ಅಂತ ಹಾಕ್ತೀನಿ. ಇಲ್ಲಿ ಎ ಜಾಗದಲ್ಲಿ 3 ಪ್ಲಸ್ ಎನ್ ಹಾಕ್ತೀನಿ. 3 ಪ್ಲಸ್ ಎ ಪ್ಲಸ್ 6D ಇಸ್ ಈಕ್ವಲ್ ಟು 28. ಮುಂದೇನು ಸಾಲ್ವ್ ಮಾಡೋಕ್ಕಲ್ಲ, ಏನು ಚಿಂತೆ ಮಾಡಬೇಡ್ರಿ, ಈಕ್ವೇಷನ್ 1 ಅಂತ ಹಾಕ್ಬಿಡ್ರಿ. ಮುಂದೆ ನೋಡೋಣ. ನೆಕ್ಸ್ಟು, ಆ್ಯಂಡ್ 8th ಟರ್ಮ್ ಆಫ್ ಸೆಕೆಂಡ್ ಪ್ರೋಗ್ರೆಷನ್ ಈಸ್ ಎಷ್ಟು? 29. ಸೊ A8
ಫಸ್ಟ್ ಟರ್ಮ್ ಆಫ್ ಸೆಕೆಂಡ್ ಪ್ರೋಗ್ರೆಷನ್ ಏನು ಕ್ಯಾಪಿಟಲ್ ಎ ಸ್ಮಾಲ್ ಎ ಅಲ್ಲ, ಎನ್ 8. ಸೊ ಎನ್ ಮೈನಸ್ 1 ಅಂದರೆ 8 ಮೈನಸ್ 1, ಸಾರಿ ಡೈರೆಕ್ಟಾಗಿ ಬರೀತೀನಿ, 8 ಮೈನಸ್ 1 7D. ಸೊ ದಿಸ್ ಇಸ್ 29. ಸಾಲ್ವ್ ಮಾಡೋಕ್ಕಾಗತ್ತಾ? ಆಗಲ್ಲ. ಈಕ್ವೇಷನ್ 2 ಮುಗೀತು. ಓಕೆ, ಇಲ್ಲಿ ಈಕ್ವೇಷನ್ 1 3ನ ನಾನು RHS ಕಳಿಸ್ಬೋದಿತ್ತು. ಸೊ 3 RHS ಹೋಯ್ತು ಅಂದರೆ A ಪ್ಲಸ್ 6D ಇಸ್ ಈಕ್ವಲ್ ಟು 25. ಸೊ ಇದು ಈಕ್ವೇಷನ್ 1. ಸೊ ಈಕ್ವೇಷನ್ 1 ಇದೆ, ಈಕ್ವೇಷನ್ 2 ಇದೆ. ಸೊ ಇಲ್ಲಿ ಹಾಕ್ತೀನಿ A ಪ್ಲಸ್ 6D ಇಸ್ ಈಕ್ವಲ್ ಟು 25. ಥರ್ಡ್ ಈಕ್ವೇಷನ್ ಸಾಲ್ವ್ ಮಾಡಿರಿ. ಸೊ ಏನಾಯಿತು? ಸೈನ್ ಚೇಂಜ್ ಮಾಡ್ತೀನಿ, A ಕ್ಯಾನ್ಸಲ್ ಆಯಿತು, 7D ಮೈನಸ್ 6D, D 29 ಮೈನಸ್ 25 4. ಸೊ D ವ್ಯಾಲ್ಯೂ 4 ಬಂತು. ಎಲ್ಲಾದರೂ ಈಕ್ವೇಷನಲ್ಲಿ ಹಾಕ್ತೀನಿ, ಫಸ್ಟ್ ಇದರಲ್ಲೇ ಅಥವಾ ಇದರಲ್ಲಿ ಹಾಕ್ತೀನಿ. A ಪ್ಲಸ್ D ಇಸ್ 4, 6 ಇಂಟು 4 ಇಸ್ ಈಕ್ವಲ್ ಟು 25. 6 4s 24. 24 ರೈಟ್ ಸೈಡ್ ಹೋಯ್ತು ಅಂದರೆ ಮೈನಸ್ ಆಗುತ್ತೆ. 25 minus 24 is 1. So capital A is 1. Capital A is 1. Then what will be the value of small a? 3 plus 1, 4. So first AP ಇದು first term 4. Second AP ಇದು first term 1. ಅವ್ರೇನು ಕೇಳ್ತಾರೆ? ಫೈಂಡ್ ಬೋತ್ ದ ಡಿಫ್ರೆಂಟ್ APs. ಎರಡು AP ಫೈಂಡ್ ಮಾಡಬೇಕು. ಓಕೆ, ಫಸ್ಟ್ AP ಇದು ಫಸ್ಟ್ ಟರ್ಮ್ 4. ವಾಟ್ ಈಸ್ ದ ಕಾಮನ್ ಡಿಫ್ರೆನ್ಸ್? 4. ಸೊ ಏನಾಯ್ತು? AP 4 8 12 16. ಓಕೆ, ಮುಂದೋಯ್ತು. ಸೆಕೆಂಡ್ AP ಇದು ಫಸ್ಟ್ ಟರ್ಮ್ 1. ಕಾಮನ್ ಡಿಫ್ರೆನ್ಸ್ 4. ಸೊ 1 5 9 ಸೊ ಆನ್. ಇದು ಎರಡು ಫೈಂಡ್ ಮಾಡಬೇಕು, ಎರಡು AP ಫೈಂಡ್ ಮಾಡಬೇಕು. ಸೊ ಇದೆರಡು AP ಸೇಮ್ ಇದೆಯಾ ಏನು ಅಂತ ಫೈಂಡ್ ಮಾಡೋದಕ್ಕೆ ಇದ್ರದ್ದು ಕಾಮನ್ ಡಿಫ್ರೆನ್ಸ್ ನೋಡ್ರಿ. ಸೆಕೆಂಡ್ APಗೆ 3 ಆ್ಯಡ್ ಮಾಡಿದ್ರೆ ಫಸ್ಟ್ AP ಇದು ಫಸ್ಟ್ ಟರ್ಮ್ ಬರುತ್ತೆ. ಸರಿ ಹೋಯ್ತು. ನೆಕ್ಸ್ಟ್ 7th ಟರ್ಮು 28, 8th ಟರ್ಮು 29, ಅದನ್ನೇ ಫೈಂಡ್ ಮಾಡ್ಕೋಬೋದು. ವೆರಿಫಿಕೇಶನ್ ಮಾಡಿರಿ ವೆದರ್ ವಾಟ್ ಎವರ್ ದ ಆನ್ಸರ್ ದಟ್ ಯು ಹ್ಯಾವ್ ಗಾಟ್ ಇಸ್ ಕರೆಕ್ಟ್ ಆರ್ ರಾಂಗ್ ಅಂತ ಗೊತ್ತಾಗುತ್ತೆ. You want to verify, you need to save time, you need to be quick in other questions. So other questions quick ಆಗಬೇಕು ಅಂದರೆ ಪ್ರಿವಿಯಸ್ ವಿಡಿಯೋಸಲ್ಲಿ ನಾನು ಕೆಲವೊಂದು ಶಾರ್ಟ್ಕಟ್ಸು ಟ್ರಿಕ್ಸು ಹೇಳಿದ್ದೇನೆ. ಸೊ ನೋಡಿರಿ, ಇಟ್ ವಿಲ್ ಹೆಲ್ಪ್ ಯು, ಡೆಫಿನೆಟ್ಲಿ ಹೆಲ್ಪ್ ಯು. ಓಕೆ, ರೇಷಿಯೋ ಆಫ್ ಸಮ್ ಆಫ್ M and N ಟರ್ಮ್ಸ್. ರೇಷಿಯೋ ಆಫ್ ಸಮ್ ಆಫ್ M and N ಟರ್ಮ್ಸು, ಒಂದು M ಇನ್ನೊಂದು N ಎಷ್ಟಿದೆ? M² N². ನೋಡಿದ ತಕ್ಷಣ ಏನೂ ಗಾಬರಿ ಆಗಬೇಡ್ರಿ. ನಿಮಗೆ ಸ್ವಲ್ಪ ಭಯ ಆಗಲಿ ಅಂತ ಕೊಟ್ಟಿರ್ತಾರೆ, ಬಟ್ ಏನೂ ಭಯ ಪಡ್ಕೊಳೋದಿರಲ್ಲ. M² N². ಪ್ರೂವ್ ದಟ್ ರೇಷಿಯೋ ಆಫ್, ಓಕೆ ಪ್ರೂವ್ ಆಮೇಲೆ ಮಾಡೋಣ. ಓಕೆ, ಅಥವಾ ಪ್ರೂವ್ ಏನಂತ ಪ್ರೂವ್ ಮಾಡಬೇಕು? ರೇಷಿಯೋ ಆಫ್ mth ಟರ್ಮ್ ಟು nth ಟರ್ಮ್ ಎಷ್ಟಪ್ಪ? 2m ಮೈನಸ್ 1 ಬೈ 2n ಮೈನಸ್ 1. ಇದೇನು? ಟು ಪ್ರೂವ್. ಇದನ್ನು ಪ್ರೂವ್ ಮಾಡ್ಬೇಕು ನಾವು. ಇದನ್ನು ಪ್ರೂವ್ ಮಾಡ್ಬೇಕು, ಮಾಡಲೇಬೇಕು, ಮಾಡೋಣ. ಸೊ ಏನು ಕೊಟ್ಟಿದ್ದಾರೆ? SN ಕೊಟ್ಟಿದ್ದಾರೆ. ಏನು ನಂಬರ್ಸೇ ಇಲ್ಲ ಇದರಲ್ಲಿ. ಸೊ ನಂಬರ್ಸ್ ಇಲ್ಲದೆ ಇದ್ದಾಗ ಒಂದು ಸ್ವಲ್ಪ ಕೆಲವೊಬ್ರಿಗೆ ತಲೆನೋವು ಅನ್ಸುತ್ತೆ. ಫಾರ್ಮುಲಾ ಏನಿದೆ ಹಾಕ್ರಿ, ಸಾಲ್ವ್ ಮಾಡ್ಬೋದು. ಸೊ SM N ಅಲ್ಲ. ಸೊ M/2 2a ಪ್ಲಸ್ N ಮೈನಸ್ 1 ಅಂತ ಬರೆಯುತ್ತಿರ್ತೀರ, ಬಟ್ ಇಲ್ಲಿ M ಇದೆ. ಸೊ ಇಟ್ ಈಸ್ M ಮೈನಸ್ 1 ಇಂಟು D ಡಿವೈಡೆಡ್ ಬೈ SN ಇದೆ. ಓಕೆ, ಏನಿದೆ ಅದೇ ಫಾರ್ಮುಲಾ. 2a ಪ್ಲಸ್ ಮೇಲಿರೋದು ಅದೇ ಫಾರ್ಮುಲಾ, ಬಟ್ M ಅಂತ ಕೊಟ್ಟಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಕೆಲವೊಬ್ರಿಗೆ. ಓಕೆ, ಈಗ ಡಿವೈಡ್ ಬೈ 2 ಇದೆ, 2 ಕೆಳಗಿದೆ, ಕ್ಯಾನ್ಸಲ್ ಆಯಿತು. M ಲೆಫ್ಟ್ ಸೈಡ್ ಇದೆ, M ರೈಟ್ ಸೈಡ್ ಸ್ಕ್ವೇರ್ ಇದೆ, ಒಂದು ಕ್ಯಾನ್ಸಲ್ ಮಾಡ್ತೀನಿ. ಸಿಮಿಲರ್ಲಿ N ಕೆಳಗಿದೆ, ಇಲ್ಲೂ N ಕೆಳಗಿದೆ, ಒಂದು ಕ್ಯಾನ್ಸಲ್ ಮಾಡ್ತೀನಿ. ಸೊ ಇಲ್ಲಿರೋದು 2 ಕ್ಯಾನ್ಸಲ್ ಆಯಿತು, ಇಷ್ಟು ಕ್ಯಾನ್ಸಲ್ ಆಯಿತು. ಇಲ್ಲಿರೋದು ಏನು ಉಳಿಯಿತು? M/N ಉಳಿಯಿತು. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ N ಮೇಲೆ ಹೋಗುತ್ತೆ. ಏನಿದೆ?
ಏನು ಉಳಿದಿರೋದು 2a ಪ್ಲಸ್ m ಮೈನಸ್ 1 ಇಂಟು ಡಿ. ರೈಟ್ ಸೈಡ್ ಏನು ಉಳಿತು? m ಉಳಿತು. ಇಲ್ಲಿ ಕೆಳಗೆ ಏನಿದೆ ಇದನ್ನು ನಾನು ಮೇಲೆ ಕಳಿಸ್ತೇನೆ. ಸೊ ಏನಾಯಿತು? 2a ಪ್ಲಸ್ n ಮೈನಸ್ 1 ಇಂಟು ಡಿ. ಈಗ ಮಲ್ಟಿಪ್ಲೈ ಮಾಡಿರಿ, ಏನು ಮಾಡೋಕ್ಕಾಗಲ್ಲ, ಮಲ್ಟಿಪ್ಲೈ ಮಾಡಲೇಬೇಕು. ಹೆಂಗಿದೆ ಹಂಗೆ ಮಾಡ್ತಾ ಹೋಗ್ರಿ, ನಿಮಗೆ ಅಟ್ಲೀಸ್ಟ್ ಒಂದು ಕಲ್ಲ ಒಂದು ಕಡೆ ಬರುತ್ತೆ. ಹೆಂಗೆ ಹೇಳಿ ನೋಡೋಣ. 2an ಪ್ಲಸ್ ಎಮ್, ಫಸ್ಟ್ ಇಲ್ಲಿ 2 ಬ್ರ್ಯಾಕೆಟ್ ಇದೆ. ಸೊ ಫಸ್ಟ್ ಇರೋ ಒಳಗಿರೋದನ್ನು ಸಾಲ್ವ್ ಮಾಡಿರಿ. m ಇಂಟು ಡಿ, ಎಮ್ ಡಿ. ಆಮೇಲೆ ಹೊರಗೆ ಬರ್ರಿ, ಎನ್ ಇದೆ, ಎಮ್ ಎನ್ ಡಿ. ನೆಕ್ಸ್ಟು ಒಳಗಿರೋ ಸಾಲ್ವ್ ಮಾಡಿರಿ. -1 ಇಂಟು ಡಿ ಮೈನಸ್ ಡಿ, ಆಮೇಲೆ ಹೊರಗೆ ಮೈನಸ್ ಎನ್ ಡಿ. ಮುಗೀತು. 2am ಒಂದೇ ಬ್ರ್ಯಾಕೆಟ್ ಇದೆ, 2am ಪ್ಲಸ್ ಎನ್ ಇಂಟು ಡಿ, ಎನ್ ಡಿ, ಆಮೇಲೆ ಹೊರಗೆ ಎಮ್ ಎನ್ ಡಿ. -1 ಇಂಟು ಡಿ ಮೈನಸ್ ಡಿ, ಆಮೇಲೆ ಹೊರಗೆ ಮೈನಸ್ ಎಮ್ ಡಿ. ಏನಾದರೂ ಕ್ಯಾನ್ಸಲ್ ಆಗುತ್ತೆ ನೋಡ್ರಿ. ಎಮ್ ಎನ್ ಡಿ ಇದೆ, ಎಮ್ ಎನ್ ಡಿ ಇದೆ, 2 ಪ್ಲಸ್ ಇದೆ, ಪ್ಲಸ್ ಇದೆ, ಒಂದು ಲೆಫ್ಟ್ ಸೈಡ್ ಇದೆ, ಒಂದು ರೈಟ್ ಸೈಡ್ ಇದೆ. ಸೊ ಒಂದು ಕ್ಯಾನ್ಸಲ್ ಹೋಯ್ತು. ಇದೊಂದೇ ಕ್ಯಾನ್ಸಲ್ ಆಗೋದು, ಬೇರೆ ಏನೂ ಕ್ಯಾನ್ಸಲ್ ಆಗಲ್ಲ. ನೋ ವರೀಸ್, ನೋ ವರೀಸ್. ಓಕೆ, ಇಲ್ಲೇನು ಮಾಡ್ತೀನಿ, ಎನ್ ಎಲ್ಲಿದೆ? ಓಕೆ, ಎನ್ ಇಲ್ಲಿದೆ, 2am ಇದೆ. am ಇರೋದು ಒಂದು ಕಡೆ ತೊಗೊತೀನಿ, 2amನ ಲೆಫ್ಟ್ ಸೈಡ್ ತೊಗೊತೀನಿ, ಮೈನಸ್ ಎನ್ ಡಿನ ರೈಟ್ ಸೈಡಿಗೆ ಕಳಿಸ್ತೀನಿ. ಸೊ ಏನಾಯಿತು? 2an ಲೆಫ್ಟ್ ಸೈಡ್ ಇದೆ, ಹಂಗೆ ಹಿಡ್ಕೊಂಡೆ. 2am ಲೆಫ್ಟ್ ಸೈಡಿಗೆ ಕಳಿಸ್ದೆ, ಮೈನಸ್ 2am. ಮೈನಸ್ ಎನ್ ಡಿ ರೈಟ್ ಸೈಡ್ಗೆ ಹೋಯ್ತು, ಪ್ಲಸ್ ಎನ್ ಡಿ. ಮೈನಸ್ ಎಮ್ ಡಿ ಅಲ್ಲೇ ಇದೆ, ಅಲ್ಲೇ ಇರಲಿ. ಈಗ ಏನು ಕಾಮನ್ ತೆಗಿಬೋದು? 2a ಇದೆ, 2a ಇದೆ ಲೆಫ್ಟ್ ಸೈಡು, 2a ಕಾಮನ್ ತೆಗಿತೀನಿ. ಎನ್ ಇದೆ, ಎನ್ ಒಳಗೆ ಉಳಿತು. ಇನ್ನೊಂದೇನಿದೆ? ಮೈನಸ್ ಎಮ್. ನೆಕ್ಸ್ಟು ಈಕ್ವಲ್ ಟು ಡಿ ಕಾಮನ್ ಇದೆ, ಎನ್ ಮೈನಸ್ ಎಮ್. ಎನ್ ಮೈನಸ್ ಎಮ್, ಎನ್ ಮೈನಸ್ ಹೋಯ್ತು. ಏನೇನು ಹೋಗುತ್ತೋ ಕಳಿಸ್ಬಿಡ್ರಿ, ಬೇಡ ನಮಗೆ. 2a ಇಸ್ ಈಕ್ವಲ್ ಟು ಡಿ. ಇದೇನಪ್ಪ ಬಂತಿದು? ಏನು ಬರುತ್ತೋ ಚಿಂತೆ ಮಾಡಿಬಿಡ್ರಿ, ಏನಿದೆ ಇರಲಿ ನೋಡೋಣ. ಇದು ನಾವು ಪ್ರೂವ್ ಮಾಡಬೇಕು, ಮಾಡೋಣ. ಸೊ am ಬೇಕು, an ಬೇಕು. ಓಕೆ, am ಬೈ an. am ಅಂದರೆ ಏನಪ್ಪ? a ಪ್ಲಸ್ ಎಮ್ ಮೈನಸ್ 1 ಇಂಟು ಡಿ. an ಅಂದರೆ ಏನಪ್ಪ? a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ನಿಮಗೆ ಇಲ್ಲಿ ಹಿಂದೆ ಯಾವುದ್ರ ವ್ಯಾಲ್ಯೂ ಬಂದಿದೆ? ಡಿ ವ್ಯಾಲ್ಯೂ ಬಂದಿದೆ. ಡಿ ಈಸ್ ಈಕ್ವಲ್ ಟು 2a. ಇಲ್ಲೆಲ್ಲಾದರೂ ಬರ್ಕೊಂಡಿರ್ತಾನೆ. ಸೊ ಇದು ಸಿಕ್ಕಿರೋದು. ಡಿ ಈಸ್ ಈಕ್ವಲ್ ಟು 2a. ಡಿ ಜಾಗದಲ್ಲಿ 2a ಹಾಕ್ರಿ, ಏನಿದೆ ಅದನ್ನು ಹಾಕ್ರಿ, ಒಂದೇ ಬರುತ್ತೆ. ಸೊ a ಪ್ಲಸ್ ಎಮ್ ಮೈನಸ್ 1 ಡಿ ಇಸ್ ಈಕ್ವಲ್ ಟು 2a ಡಿವೈಡೆಡ್ ಬೈ a ಪ್ಲಸ್ ಎನ್ ಮೈನಸ್ 1 ಡಿ ಇಸ್ ಈಕ್ವಲ್ ಟು 2a. ಸೊ ಬ್ರ್ಯಾಕೆಟ್ಸ್ನ ಸಿಂಪ್ಲಿಫೈ ಮಾಡಿರಿ. ಎಮ್ ಇಂಟು 2a, 2am ಮೈನಸ್ 1 ಇಂಟು 2a ಮೈನಸ್ 2a ಡಿವೈಡೆಡ್ ಬೈ a ಪ್ಲಸ್ ಎನ್ ಇಂಟು 2a, 2an ಮೈನಸ್ 1 ಇಂಟು 2a ಮೈನಸ್ 2a. ನೆಕ್ಸ್ಟು ಪ್ಲಸ್ a ಮೈನಸ್ 2a, 2am ಏನಿದೆ ಹಂಗೆ ಇರುತ್ತೆ. a ಮೈನಸ್ 2a, a ಪ್ಲಸ್ a ಮೈನಸ್ 2a ಮೈನಸ್ a. ನೆಕ್ಸ್ಟು 2a ಹಂಗೆ ಇಟ್ಟೆ, ಪ್ಲಸ್ a ಮೈನಸ್ 2a ಮೈನಸ್ a. ಸೊ ಇಲ್ಲಿ a ಕಾಮನ್ ತೆಗೆದೆ. a ಕಾಮನ್ ತೆಗೆದ್ರೆ ಏನು ಉಳಿತು? 2m ಉಳಿತು. ಮೈನಸ್ a ಹೋದರೆ ಏನು ಉಳಿಯುತ್ತೆ? 1 ಉಳಿಯುತ್ತೆ. ಸಿಮಿಲರ್ಲಿ ಇಲ್ಲಿ a ಕಾಮನ್ ತೆಗೆದ್ರೆ 2n ಉಳಿತು. ಮೈನಸ್ a ಹೋದರೆ 1. ಸೊ ಏನು ಹೋಯ್ತು? ಸೊ ಇನ್ನೇನು ಉಳಿತು? 2m ಮೈನಸ್ 1 ಡಿವೈಡೆಡ್ ಬೈ 2n ಮೈನಸ್ 1. ಇದು ಪ್ರೂವ್ ಮಾಡಬೇಕಿತ್ತು. ಟು ಪ್ರೂವ್ 2m ಮೈನಸ್ 1, 2n ಮೈನಸ್ 1 ಬಂತಾ?
ನಿಮಗೇನು ಬರುತ್ತೆ ಅದನ್ನೇ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ರಿ. ಎಲ್ಲಾದರೂ ಒಂದು ಕಡೆ ಅಲ್ಲ ಒಂದು ಕಡೆ ಬಂದೇ ಬರುತ್ತೆ. ಬಟ್ ಬರಬೇಕು ಅಂದರೆ ಫಸ್ಟ್ ಪ್ರಾಕ್ಟೀಸ್ ಮಾಡಿರಬೇಕು. ಸೊ ಈ ಥರ ಪ್ರಾಬ್ಲಮ್ಸು ಪ್ರಾಕ್ಟೀಸ್ ಮಾಡಿದರೆ ಸಿಮಿಲರ್ ಪ್ರಾಬ್ಲಮ್ಸ್ ಕೊಟ್ರು ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಇಟ್. ಓಕೆ, ಎ ಪರ್ಸನ್ ವರ್ಕ್ಸ್ ಇನ್ ಎ ಶಾಪ್. ಒಬ್ಬ ಲಾಸ್ಟ್ ಪ್ರಾಬ್ಲಮ್, ಒಬ್ಬ ಕೆಲಸ ಮಾಡ್ತಾನೆ ಅಂಗಡೀಲಿ, ಮಂಡೆಯಿಂದ ಸ್ಯಾಟರ್ಡೆ ತನಕ ಕೆಲಸ ಮಾಡ್ತಾನೆ. ನೀವು ಏನು ಮಾಡೋದು, ಸಂಡೇ ಅನ್ನೋದು ನಮಗಿಲ್ಲ. ಸೊ ಆವತ್ತು ನೀವು ಓದಬೇಕು, ನಾನು ಇಲ್ಲಿ ಪಾಠ ಮಾಡಬೇಕು ಅಥವಾ ವಿಡಿಯೋ ಮಾಡಬೇಕು ಅಥವಾ ನೋಟ್ಸು ಅದು ಇದು ಕಳಿಸ್ಬೇಕು. ಸೊ ಇಬ್ರಿಗೂ ಕೆಲಸ. ಅವ್ರಿಗಾದ್ರೂ ಒಂದಿನ ಸಿಕ್ತು, ನಮಗದು ಇಲ್ಲ. ತೊಂದರೆ ಇಲ್ಲ, ಮುಂದೆ ಸಿಗುತ್ತೆ. ಎ ಪರ್ಸನ್ ವರ್ಕ್ಸ್ ಇನ್ ಎ ಶಾಪ್ ಫ್ರಮ್ ಮಂಡೇ ಟು ಸ್ಯಾಟರ್ಡೆ. ಈಸ್ ಎವ್ರಿ ಡೇ ಅರ್ನಿಂಗ್ಸ್ ಆರ್ ಇನ್ AP. ಸೊ ಸ್ಟಾರ್ಟಿಂಗಲ್ಲಿ ಕೆಲವೊಂದು AP-ಲಿದೆ ಅಂತೀರ, ಇಲ್ಲೂ AP-ಲಿ ಇದೆ ಅಂತೆ. ಇಸ್ ಟೋಟಲ್ ಅರ್ನಿಂಗ್ಸ್ ಫ್ರಮ್ ಮಂಡೇ ಟು ವೆಡ್ನೆಸ್ಡೇ. ಮಂಡೆಯಿಂದ ವೆಡ್ನೆಸ್ಡೇ ಅಂದರೆ ಎಷ್ಟು ದಿನ ಆಯ್ತಪ್ಪ? 3 ದಿನ. ಸೊ 3 ದಿನ. ಸೊ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಮೂರರದು ಎಷ್ಟಾಯಿತು? 3 ಸೇರಿದ್ರೆ 525. 3 ದಿನದ್ದು ಸೇರಿದ್ರೆ ಈಸ್ 525. ಸೊ 3 ದಿನ ಅಂದರೆ ಏನಾಯಿತು? A1 ಈಸ್ A. ಸೆಕೆಂಡ್ A2 ಅಂದರೆ ಸೆಕೆಂಡ್ ಟರ್ಮು A+D ಪ್ಲಸ್ ವೆಡ್ನೆಸ್ಡೇದು ಅಂದರೆ A+2D ಎಷ್ಟಾಯಿತು? 525. ಸೊ 3A ಇದೆ, D+2D 3D, ದಿಸ್ ಇಸ್ 525. ಸೊ ಏನು ಕಾಮನ್ ತೆಗಿಬೋದು ಇಲ್ಲಿ? ಲೆಫ್ಟ್ ಸೈಡು 3 ಕಾಮನ್ ತೆಗೆದ್ರೆ A+D, ದಿಸ್ ಇಸ್ 525. ಸೊ A+D ಈಸ್ ಈಕ್ವಲ್ ಟು 3. ರೈಟ್ ಸೈಡ್ ತೊಗೊತೀನಿ, ಲೆಫ್ಟ್ ಸೈಡ್ ನನಗೆ ಹೇಳೋಕೆ ಬೇಡ, ರೈಟ್ ಸೈಡ್ ತೊಗೊತೀನಿ. ಸೊ ದಿಸ್ ಬಿಕಮ್ಸ್ 525 ಡಿವೈಡೆಡ್ ಬೈ 3. 3 1s 3 1s. ನೆಕ್ಸ್ಟು 2 ಉಳಿತು, 2 22 ಅಂದರೆ 7. ನೆಕ್ಸ್ಟು 21ಅಲ್ಲಿ 22 ಅಲ್ಲಿ 21 15. ಓಕೆ, 175. ದಿಸ್ ಇಸ್ A+D. ಮುಂದೆ ಏನು ಮಾಡೋಕ್ಕಾಗತ್ತಾ? ಆಗಲ್ಲ, ನೋ ಪ್ರಾಬ್ಲಮ್. ಈಕ್ವೇಷನ್ 1 ಅಷ್ಟೇ, ಎಲ್ಲಿ ಇರುತ್ತೋ ಅಲ್ಲಿ ನಿಲ್ಲಿಸ್ಬಿಡೋದು. ನೆಕ್ಸ್ಟು, ಆ್ಯಂಡ್ ಫ್ರೈಡೇ ಹಿ ಗೆಟ್ಸ್ 100 ಮೋರ್ ದೆನ್ ಇಸ್ ಮಂಡೇ. ಸೊ ಫ್ರೈಡೇ ಮೋಸ್ಟ್ಲಿ ಶುಕ್ರವಾರ ಲಕ್ಷ್ಮಿ ಬರಲಿ ಅಂತ ಮೋಸ್ಟ್ಲಿ ಏನೋ ಜಾಸ್ತಿ ಕೊಡ್ಬೋದೇನೋ. ಸೊ ಏನು ಕೊಟ್ಟಿದ್ದಾರೆ? ಫ್ರೈಡೇ ಹಿ ಗೆಟ್ಸ್. ಫ್ರೈಡೇ ಅಂದರೆ ಯಾವ ದಿನಪ್ಪ? 5. ಸೊ ಫ್ರೈಡೇ ಅವನಿಗೆ ಹಿ ಗೆಟ್ಸ್ 100 ಮೋರ್ ದೆನ್ ಇಸ್ ಮಂಡೇಸ್ ಅರ್ನಿಂಗ್. ಸೊ ಮಂಡೇ ಅರ್ನಿಂಗ್ ಏನಿದೆ A1, ಇದಕ್ಕಿಂತ 100 ಜಾಸ್ತಿ ಸಿಗತ್ತೆ. ಸೊ A5 ಅಂದರೆ ಏನು? A+4D. A1 ಮೀನ್ಸ್ ಫಸ್ಟ್ ಟರ್ಮ್ ಪ್ಲಸ್ 100. ಸೊ A ಗೆಟ್ ಕ್ಯಾನ್ಸಲ್ಡ್. ಸೊ 4D ಈಸ್ ಈಕ್ವಲ್ ಟು 100. 4D ಈಸ್ ಈಕ್ವಲ್ ಟು 100. D ಈಸ್ ಈಕ್ವಲ್ ಟು 25. ಸೊ D25 ಬಂತು. D25 ಇಲ್ಲಿ ಹಾಕ್ರಿ. D25 ಅಂದರೆ ಏನಾಯಿತು? A+25 ಈಸ್ ಈಕ್ವಲ್ ಟು 175. A ಈಸ್ ಈಕ್ವಲ್ ಟು 150. ಸೊ A ಬಂತು, D ಬಂತು. ಫೈಂಡ್ ಈಸ್ ಎವ್ರಿ ಡೇ ಅರ್ನಿಂಗ್ಸ್. A1 ಏನು, A2 ಏನು, A6 ತನಕ ಅಷ್ಟು ಫೈಂಡ್ ಮಾಡಬೇಕು. ಸೊ ಪ್ರತಿದಿನದ್ದು ಫೈಂಡ್ ಮಾಡಬೇಕು. ಸೊ ಬರೀ ನಿಮಗೆ A ಮತ್ತು D ಮಾಡಿದ್ರೆ ಆಗಲ್ಲ. ಸೊ ಇಲ್ಲಿ 6 ಟರ್ಮ್ಸ್ ಇದೆ, 6 ಟರ್ಮ್ಸ್ ಫೈಂಡ್ ಮಾಡಬೇಕು. ಯಾಕಂದರೆ ಇದು 4 ಮಾರ್ಕ್ಸು, ಇಷ್ಟಕ್ಕೆ ನಿಮಗೆ 4 ಮಾರ್ಕ್ಸ್ ಕೊಡೋಲ್ಲ. ಸೊ ಈ ಅಷ್ಟು 6 ಟರ್ಮ್ ಫೈಂಡ್ ಮಾಡಿದಾಗ ಫುಲ್ ಕಂಪ್ಲೀಟ್ ಮಾರ್ಕ್ಸ್ ಬರುತ್ತೆ. ಸೊ ಇಷ್ಟೇ ಇರೋದು. ಹೇಳಿದ್ನಲ್ಲ, ಸೊ ಹಿಂದೆ ಮುಂದೆ ಅಥವಾ ಒಂದು ಫಸ್ಟ್ ಟರ್ಮ್ ಈಸ್ ಕಾಮನ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದಲ್ಲಿ ಕಾಮನ್ ಡಿಫ್ರೆನ್ಸ್ ಇಸ್ ಸೇಮ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇರುತ್ತೆ. ಫಸ್ಟ್ ಒಂದು ಸಲ ಇದನ್ನು ಸಾಲ್ವ್ ಮಾಡಿರಿ. ಬಿಫೋರ್ ಸಾಲ್ವಿಂಗ್ ಎನಿ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಒಂದು ಸಲ ಇದನ್ನು ನೋಡಿರಿ. ಸೊ ದಟ್ ಯು ವಿಲ್ ಗೆಟ್ ಕಾನ್ಫಿಡೆನ್ಸ್. ಅಥವಾ ನಿಮಗೂ ಒಂದು ತಲೆಯಲ್ಲಿರುತ್ತೆ, ಅವು ಹೆಂಗೆ ಕೇಳ್ತಾರಪ್ಪ, ಇದನ್ನು ಬೇರೆ ಥರ ಕೇಳಿದ್ರೆ ಏನು ಮಾಡ್ಬೋದು ಅಂತಲೂ ನಿಮಗೆ ಗೊತ್ತಾಗತ್ತೆ. ಸೊ ನಿಮಗೆ ಸ್ಟೆಪ್ ವೈಸ್ ಸೊಲ್ಯೂಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಇದೆ, ಜಾಯಿನ್ ಆಗ್ರಿ. ವಿಲ್ ಬಿ ಸೆಂಡಿಂಗ್ ಯು ಆ್ಯಂಡ್ ಆಲ್ಸೋ ಎ ಟೈಮರ್ ಫಾರ್ ಸಾಲ್ವಿಂಗ್ ಆಲ್ ದಿಸ್ ಅಂತ ಹೇಳ್ತಾ, ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸ್ಗೂ ತಿಳಿಸ್ರಿ. ಸೊ ಆದಷ್ಟು ನೀವು ಸ್ಪ್ರೆಡ್ ಮಾಡಿರಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಕೀಪ್ ಪ್ರಾಕ್ಟಿಸಿಂಗ್. ಟೈಮ್, ಸೇವ್ ಯುವರ್ ಟೈಮ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಜೈ ಹಿಂದ್.
ಜೈ ಕರ್ನಾಟಕ.